ಇವತ್ತಿನ ದಿನ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಬಿಜಾಪುರ ಜಿಲ್ಲೆಗೆ ಒಟ್ಟು ಎಲ್ಲ ರೀತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸುಮಾರು $1,433 ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿ ಮಂಜೂರು ಮಾಡಿದೆ. ಇದು ಅತ್ಯಂತದ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಹಣದಲ್ಲಿ ಇದರಲ್ಲಿ PWD ರೋಡ್ ಆನ್ಗೋಯಿಂಗು ಮತ್ತು 2024 ಮತ್ತು 25ರಲ್ಲಿ ಏನು ರೋಡ್ಸ್ ಇದ್ದವೋ ಆ ರೋಡ್ಗಳು ನಿಮಗೆಲ್ಲನೂ ಒಂದು ಪ್ರತಿಯನ್ನು ಕೊಟ್ಟಿದ್ದೀನಿ. ಡಿಟೇಲಾಗಿ ಯಾವುದಕ್ಕೆ ಎಷ್ಟೆಷ್ಟು ಹಣ ಅನ್ನೋದು ನಾನು ಕೊಟ್ಟಿದ್ದೀನಿ. ತಮಗೆ ಇದರಲ್ಲಿ ಎಲ್ಲನೂ ಬರ್ತದೆ. PWD ಬರ್ತದೆ, ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರ್ತದೆ, ಆಮೇಲೆ ಫಿಶ್ರೀಸ್ ಡಿಪಾರ್ಟ್ಮೆಂಟು, ಆಮೇಲೆ ವೆಟರ್ನರಿ ಬಿಲ್ಡಿಂಗ್ಗಳು, ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವಸ್ತುಗಳಿಗೆ ಸಲುವಾಗಿ ಅದನ್ನು ಕೂಡ ಬರ್ತದೆ. ಅದರ ಜೊತೆಗೆ ಇದೇನು ಅಪ್ಗ್ರೇಡೇಷನ್ ಆಫ್ ದ ವೆಟರ್ನರಿ ಹಾಸ್ಪಿಟಲ್ಸು, ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಕಾಮನ್ ಫೆಸಿಲಿಟೀಸ್ ಸೆಂಟರ್ಸ್, ಇದು ಹೆಲ್ತ್ ಡಿಪಾರ್ಟ್ಮೆಂಟದ್ದು. ಆಮೇಲೆ ಇನ್ನೇನಪ್ಪ ಅಂದರೆ ಕೆಲವೊಂದು ಈ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅಂಥೇಳಿ ಜನನೂ ಕೂಡ ಭಾಳ ಸಲ ಒತ್ತಾಯ ಮಾಡ್ಯಾರ. ಈಗ ಅದರ ಸಲುವಾಗಿ ಇವತ್ತು ತಿಕೋಟಾ ತಾಲೂಕಿನಲ್ಲಿ ಸುಮಾರು 399 ಅಂದರೆ ಲಕ್ಷ, 3 ಕೋಟಿ ಅಂದರೆ ಅಂದಾಜು 4 ಕೋಟಿ ರೂಪಾಯಿ ಒಂದು ಕೋಲ್ಡ್ ಸ್ಟೋರೇಜು ತಿಕೋಟಾನಲ್ಲಿ. ಆಮೇಲೆ ಅರಕೇರಿನಲ್ಲಿಯೂ ಕೂಡ ಒಂದು ಕೋಲ್ಡ್ ಸ್ಟೋರೇಜು ಅಂದಾಜು ಸುಮಾರು 2,000 ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅದು. ಎಲ್ಲಿ? ಅರಕೇರಿನಲ್ಲಿ. ಅದಕ್ಕೆ ಸುಮಾರು ಒಂದು 111 ಅಂತ ಹೇಳ್ತಾರೆ. ಅದು ಅಂದಾಜು ಲಕ್ಷ, ಅದು 1,000 ಲಕ್ಷ ಅಂದಾಜು 10 ಕೋಟಿ 11 ಲಕ್ಷ ಅಂದ್ಕೊಳ್ರಿ. ಇವು 2 ಮೇಜರ್ ವರ್ಕು. ಆಮೇಲೆ ಗೋಡಾವನ್ ಸಹಿತನೂ ಬರ್ತದೆ. ವಿಜಾಪುರ ಜಿಲ್ಲೆಯ ಕನ್ಸ್ಟ್ರಕ್ಷನ್ ಆಫ್ ಎ ವೈಡ್ ಪ್ರಾಪರ್ MMY CC ರೋಡ್, ಇದರಲ್ಲಿ ಗೋಡಾವನ ಎಲ್ಲನೂ ಬರ್ತದೆ. ಇದು ಬಸವನ ಬಾಗೇವಾಡಿ APMCನಲ್ಲಿ ಅಂದಾಜು 12 ಕೋಟಿ ರೂಪಾಯಿದು ಒಂದು ಗೋಡಾವನ್ ಕೂಡ ಅಲ್ಲಿ ಬಾಗೇವಾಡಿನಲ್ಲಿ ಬರ್ತದೆ. ಆಮೇಲೆ ಇನ್ನು ಈಗ ಮೈನರ್ ಇರಿಗೇಷನ್ ಟ್ಯಾಂಕು ಕೂಡ ಇದರಲ್ಲಿ ಬರ್ತದೆ. ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ದಿ BCs ದಿ ಅಕ್ರಾಸ್ ದಿ, ಆಮೇಲೆ MI ಮೈನರ್ ಇರಿಗೇಷನ್ ಬರ್ತದೆ. ಆಮೇಲೆ ಜಲಧಾರೆ ಯೋಜನೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಲಧಾರೆ ಯೋಜನೆ ಕೂಡ ಇದರಲ್ಲಿ ಬರ್ತದೆ. ಇವೆಲ್ಲನೂ ಸೇರಿ ಸುಮಾರು ನೋಡಿ, MIನಲ್ಲಿ ಸುಮಾರು 290 ಕೋಟಿ ರೂಪಾಯಿ 16,000 ರೈತರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅವ್ರಿಗೆ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಅದ. ಇದೆಲ್ಲನೂ ಎಲ್ಲಿದಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನಬಾರ್ಡ್ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತಾರೆ. ಅದು ಆ ಫಂಡಿನ ಅಡಿಯಲ್ಲಿ ಇಷ್ಟೊಂದು ಹಣ ನಮ್ಮ ಜಿಲ್ಲೆಗೆ ಮಂಜೂರು ಆಗ್ಯದ ಅಂಥೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಡಿಟೇಲ್ ಎಲ್ಲನೂ ಕೂಡ ಈ ಒಂದು ನಿಮ್ಮ ಹತ್ತಿರ ಏನು ಕೊಟ್ಟಿದ್ದೇವೋ ಅದರಲ್ಲಿ ಎಲ್ಲನೂ ಕೂಡ ಅದ. ಯಾವುದಕ್ಕೆ ಎಷ್ಟೆಷ್ಟು ಹಣ ಅಂತಕ್ಕಂಥದ್ದು ನಿಮಗೆ ಡಿಟೇಲಾಗಿ ಸಹಿತ ನಾನು ಇದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿನಪ್ಪ. ಇವು ಸುಮಾರು ಈ ಜಲಧಾರೆ ಯೋಜನೆಯಲ್ಲಿ ಸುಮಾರು ಅಂದಾಜು 900 ಹಳ್ಳಿಗಳಿಗೆ ಓವರ್ ಹೆಡ್ ಟ್ಯಾಂಕೋ ಮತ್ತೊಂದು ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಈ ಜಲಧಾರೆ ಯೋಜನೆಯಲ್ಲಿ. ಇದು ನಿಜವಾಗಿ ಭಾಳ ಇಡೀ ಜಿಲ್ಲೆಯಲ್ಲಿ ನೋಡಿರಿ, ಹಿಂದೆ ಯಾವತ್ತೂ ಕೂಡ ಯಾವ ಸರ್ಕಾರವೂ ಕೂಡ ಯೋಚನೆ ಮಾಡಲಿಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಬೇಕು ಅಂತಕ್ಕಂಥದ್ದು ಯಾವತ್ತೂ ಕೂಡ ಪ್ರಯತ್ನ ಮಾಡಲಿಲ್ಲ ಯಾರು. ಇವತ್ತು ಬರೀ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ
ಪ್ರಧಾನಮಂತ್ರಿ ಮೋದಿಯವರು ದೇಶಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನೇ ಈ ಜಲಧಾರೆ ಯೋಜನೆ ಅಲ್ಲಿ ಮಾಡ್ಯಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು ನಮ್ಮ ಜಿಲ್ಲೆಗೆ ಬರಬೇಕಾಗದಂಥ ಏನು ಕೇಂದ್ರ ಸರ್ಕಾರದ ಹಣದಲ್ಲಿ ಕೂಡ ಯಾವುದೂ ಕೂಡ ವ್ಯತ್ಯಾಸ ಆಗಿಲ್ಲ. ಎಷ್ಟು ಸಾಧ್ಯದಪ್ಪ ಅಷ್ಟು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.